ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಮೇನ್ ಪೇಜ್ ಅಲ್ಲಿ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಇಲ್ಲ. ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಲ್ಲಿ ಜಸ್ಟ್ ನಿಮಗೆ PGCET MTech ಟೈಮ್ ಟೇಬಲ್ ಕೊಟ್ಟಿದ್ದಾನೆ. ಅದ್ರ ವಿಡಿಯೋ ನೆನೆ ಮಾಡಿದೆ ನಾನು. ಬಟ್ ಮಾರ್ಕ್ಸ್ ಎಂಟ್ರಿ ಬಗ್ಗೆ ನೀವು ಅಡ್ಮಿಷನ್ಗೆ ಹೋಗಿ ಈ PGCET 2024 ಪೋರ್ಟಲ್ ನ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮಾರ್ಕ್ಸ್ ಎಂಟ್ರಿ ಲಿಂಕ್ ಅಂತ ಓಪನ್ ಆಗಿದೆ. ಬಟ್ ಯಾವಾಗ ಮಾಡಬೇಕು, ಲಾಸ್ಟ್ ಡೇಟ್ ಏನು, ನಥಿಂಗ್ ಯಾಸ್ ಮೆನ್ಷನ್. ಬಟ್ ಲಿಂಕ್ ಅಂತೂ ಓಪನ್ ಇದೆ. ಓಕೆ, ಲಿಂಕ್ ಅಂತೂ ಓಪನ್ ಇದೆ. ಸೊ ನೀವು ಲಿಂಕ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸೊ ನೀವೇನ್ ಮಾಡ್ತೀರಾ, ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಲಾಗಿನ್ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ಲೀಸ್ ಅಪ್ಲೋಡ್ ಮಾರ್ಕ್ಸ್ ಹಿಯರ್ ಅಂತ. ಇಫ್ ಯು ಹ್ಯಾವ್ CGPA ಯು ಆರ್ ರಿಕ್ವೆಸ್ಟೆಡ್ ಟು ಕನ್ವರ್ಟ್ ಫ್ರಮ್ CGPA ಟು ಮಾರ್ಕ್ಸ್. ನೋಡಿ, CGPA ಟು ಮಾರ್ಕ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಒಂದೊಂದು ಯೂನಿವರ್ಸಿಟಿ ಒಂದೊಂದು ರೀತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಯೂನಿವರ್ಸಿಟಿ ಏನ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನೇ ನೀವು ದಯವಿಟ್ಟು ನೋಡ್ಕೋಬೇಕಾಗುತ್ತೆ. ಇಲ್ವಾ, UUCMS ಅಲ್ಲಿ ಎಸ್ಪೆಷಲಿ BBA BCom BSc ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ಅವರ UUCMS ಅಲ್ಲಿ ರಿಸಲ್ಟ್ ಬಂದಿರುತ್ತೆ. ಆ ರಿಸಲ್ಟ್ ಅಲ್ಲಿ ಮಾರ್ಕ್ಸ್ ಕೂಡ ಇರುತ್ತೆ. ಆ ಮಾರ್ಕ್ಸ್ ನ ಕೌಂಟ್ ಮಾಡ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ ಕೌಂಟ್ ಮಾಡ್ಕೊಳ್ಳಿ, ಅದೇ ರೀತಿ ಒಪ್ಟೈನ್ ಮಾರ್ಕ್ಸ್ ಕೌಂಟ್ ಮಾಡ್ಕೊಳ್ಳಿ. ಎರಡನೇ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಪರ್ಸೆಂಟೇಜ್ ಬರ್ತದೆ. ಅದನ್ನ ಏನ್ ಮಾಡಿ ಸೇವ್ ಅನ್ನ ಕೊಡಿ. ಬೇರೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಐ ರಿಪೀಟ್, ನಾನು ಇನ್ಫಾರ್ಮೇಶನ್ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ವಿಡಿಯೋ ಮಾಡಿದ್ದೆ. 25th ವರೆಗೆ ನೀವು ಮಾಡ್ಬೋದು, ಆಗಸ್ಟ್ 25th ವರೆಗೆ ಅಂತ ಹೇಳಿದ್ದೆ. ಅಲ್ಲಿ ನೀವು ಎಡಿಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಜಸ್ಟ್ ಮಾರ್ಕ್ಸ್ ಅನ್ನ ಮಾತ್ರ ನೀವು ಎಡಿಟ್ ಅನ್ನ ಮಾಡಬಹುದು. ಹಾಗಾಗಿ ದಯವಿಟ್ಟು ಯಾರ್ಯಾರು ಬೇರೆ ಏನಾದ್ರು ಮಾಡಕ್ ಹೋದ್ರೆ ನಿಮ್ಗೆ ಏನೂ ಪೇಜ್ ಓಪನ್ ಆಗೋದಿಲ್ಲ. ಜಸ್ಟ್ ಈ ಪೇಜ್ ಮಾತ್ರ ಓಪನ್ ಆಗುತ್ತೆ. ಸೊ ಮೇ ಬಿ ದೇ ಆರ್ ರಿಸಲ್ಟ್ ಬೇಗ ಬರಬಹುದು. ಸೊ ಹಾಗಾಗಿ ಈ ಪ್ರೋಸೆಸ್ ನ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಂದಿದೆ ದಯವಿಟ್ಟು ಫಿಲ್ ಮಾಡ್ಕೊಳ್ಳಿ. ನೀವು ಫಿಲ್ ಮಾಡಿದ್ರೇನೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ರಿಸಲ್ಟ್ ಕರೆಕ್ಟ್ ಆಗಿ ಬರುತ್ತೆ. ಅಕಸ್ಮಾತ್ ನೀವು ಫಿಲ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ಇಲ್ಲಿ ರಿಸಲ್ಟ್ ಅವೈಡೆಡ್ ಅಂತ ಕೊಟ್ರೆ ನಿಮ್ಗೆ ಅಗೇನ್ ನಿಮ್ದು ವಿತ್ ಹೋಲ್ಡ್ ಆಗುತ್ತೆ. ಓಕೆ, ಸೊ ನಿಮ್ಮ PGCET ರಿಸಲ್ಟ್ ಬರ್ಲಿಕ್ಕಿಲ್ಲ. ಸೊ ಅಲ್ಲಿ ರ್ಯಾಂಕ್ ಕೊಡ್ಲಿಕ್ಕಿಲ್ಲ ನಿಮ್ಗೆ. ಹಾಗಾಗಿ ಸೊ ಯಾರ್ಯಾವ ಯೂನಿವರ್ಸಿಟಿ ಬಂದಿದೆ ದಯವಿಟ್ಟು ಆದಷ್ಟು ಬೇಗ ಫಿಲ್ ಮಾಡಿ. ಓಕೆ, ಸೊ ಇವಿಷ್ಟು ಮಾಹಿತಿ ನಿಮ್ಗೆ ಮಾರ್ಕ್ಸ್ ಎಂಟ್ರಿ ಬಗ್ಗೆ. ಬಟ್ ಯಾವಾಗ ಲಾಸ್ಟ್ ಡೇಟ್ ಗೊತ್ತಿಲ್ಲ. ದಯವಿಟ್ಟು ಆದಷ್ಟು ಬೇಗ ಈ ವಿಡಿಯೋನು ಕೂಡ ಶೇರ್ ಮಾಡಿ. ಇಲ್ಲಿ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಓಕೆ, ಮಾರ್ಕ್ಸ್ ಎಂಟ್ರಿ ಲಿಂಕ್ ಬಗ್ಗೆ ಐ ವಿಲ್ ಶೋ ಯು ದ ಪ್ರೀವಿಯಸ್ ಇಯರ್ಸ್ ಆಲ್ಸೋ. ಪ್ರೀವಿಯಸ್ ಇಯರ್ ನೋಡೋಣ ಮಾರ್ಕ್ಸ್ ಎಂಟ್ರಿ ಲಿಂಕ್ ಅಂತ ಎಲ್ಲಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಎಡಿಟ್ ಲಿಂಕ್ ಫಾರ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ರು. 2 days 3 days ಕೊಟ್ಟಿದ್ರು. ಓಕೆ, ಸೊ ಅದನ್ನ ಕೊಟ್ಟ ನಂತರ ಏನ್ ಮಾಡಿದ್ದಾರೆ, ರಿವೈಸ್ಡ್ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈನಲ್ ಕೀ ಆನ್ಸರ್ಸ್ ಕೊಟ್ಟಿದ್ದಾರೆ. ಫೈನಲ್ ಕೀ ಆನ್ಸರ್ಸ್ ಆದ ತಕ್ಷಣ ಏನ್ ಮಾಡಿದ್ದಾರೆ, ರಿಸಲ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಾರ್ಕ್ಸ್ ಎಂಟ್ರಿಗೆ ಎಲ್ಲೂ ಕೂಡ ಐ ಡೋಂಟ್ ನೋ ಲಿಂಕ್ ಎಲ್ಲೂ ಕಾಣಿಸ್ತಾ ಇಲ್ಲ. ಬಟ್ ಈ ಸರಿ ಅಂತೂ ಮಾರ್ಕ್ಸ್ ಎಂಟ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲಾರು ಆದಷ್ಟು ಬೇಗನೆ ನೀವೇನ್ ಮಾಡಿ ನಿಮ್ಮ ಫೈನಲ್ ಸೆಮ್ ಮಾರ್ಕ್ಸ್ ಅಥವಾ ಯಾವ್ದಾದ್ರು ಪೆಂಡಿಂಗ್ ಇದ್ರೆ, ಯಾವ್ದಾದ್ರು ಬ್ಯಾಕ್ಲಾಗ್ ಇದ್ರೆ ಆ ಮಾರ್ಕ್ಸ್ ಅನ್ನು ಕೂಡ ನೀವೇನ್ ಮಾಡಿ ಎಂಟ್ರಿಯನ್ನ ಮಾಡ್ಕೊಂಡು ಸೇವ್ ಬಟನ್ ಅನ್ನ ಕೊಡಿ. ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಇನ್ನೇನು ಮಾಡ್ಬೇಕಾಗಿಲ್ಲ. ಎಂಟ್ರಿಯನ್ನ ಕೊಟ್ಟು ನೀವೇನ್ ಮಾಡ್ತೀರಾ, ಸೇವ್ ಬಟನ್ ಅನ್ನ ಕೊಡ್ತೀರಾ ಅಷ್ಟೇ. ಇನ್ ಕೇಸ್ ಇಲ್ಲಿ ರಿಸಲ್ಟ್ ಅವಾಯ್ಡ್ ಅಂತ ಕೊಟ್ಟಿದ್ರೆ ಅಗೇನ್ ಮಾರ್ಕ್ಸ್ ಎಂಟ್ರಿ ಮಾಡ್ತೀರಾ, ಸೇವ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀರಾ. ಸೊ ಇಷ್ಟು ಮಾಹಿತಿ ನಿಮ್ಗೋಸ್ಕರ. ಸೊ ಫರ್ದರ್ ಇನ್ಫಾರ್ಮೇಶನ್ ಏನೇ ಇದ್ರು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು.